ಹಲೋ ವಿವರ್ಸ್, ಫಿಸಿಕ್ಸ್ ಪಾರ್ಟಲ್ಲಿ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಅಲ್ವಾ, ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಬರೋದು ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಒನ್ ವಿಚ್ ಕ್ಯಾನ್ ಬಿ ಮೆಜರ್ಡ್. ನಾವೇನೋ ಒಂದು ವಸ್ತುವನ್ನ ಕೊಟ್ಟು ಅದನ್ನು ಅಳತೆನ ನೋಡಿ ಅಂತ ಅಂದಾಗ ಆ ಒಂದು ಅಳತೆನ ನೋಡ್ಲಿಕ್ಕೆ ಹೇಳ್ತಾರಲ್ಲ, ಅದು ಯಾವ ಆಕಾರದಲ್ಲಿದೆ ಅನ್ನೋದನ್ನ ಹೇಳ್ತಾರಲ್ವ, ಅದಕ್ಕೆ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತೀವಿ. ಯಾಕೆ ಫಿಸಿಕಲ್ ಅಂತೀವಿ ಅಂದರೆ ಅದು ನಮಗೆ ಕಣ್ಣಿಗೆ ಕಾಣುತ್ತೆ, ಹಿಡ್ಕೊಳ್ಳೋಕ್ಕೆ ಬರುತ್ತೆ ಅಲ್ವಾ, ಹಾಗಾಗಿ ಫಿಸಿಕಲ್ಲಾಗಿ ಅದನ್ನು ನಾವು ಹಿಡ್ಕೊಳ್ಬೋದು. ಹಾಗಾಗಿ ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ, ಸಿಂಪಲ್. ಈ ಫಿಸಿಕಲ್ ಕ್ವಾಂಟಿಟಿನ ನಾವು ಯಾವುದೇ ಒಂದು ಸ್ಕೇಲ್ ಇಟ್ಕೊಂಡು ಅಳಿಬೇಕು ತಾನೇ, ಆ ಅಳಿಯೋದಕ್ಕೆ ಏನಂತ ಕರೀತಾರೆ ಅಂದರೆ ಯೂನಿಟ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ವಿಚ್ ಎ ಫಿಸಿಕಲ್ ಕ್ವಾಂಟಿಟಿ ಈಸ್ ಮೆಜರ್ಡ್. ಅದಕ್ಕೆ ಏನಂತ ಕರೀತಾರೆ ಅಂದರೆ ಯೂನಿಟ್ ಅಂತ ಕರೀತಾರೆ. ಫಿಸಿಕಲ್ ಕ್ವಾಂಟಿಟಿನ ಒಂದು ಅಳತೆಯಿಂದ ಮೆಜರ್ ಮಾಡೋದಕ್ಕೆ ಬಳಸುವಂತಹ ಸ್ಕೇಲಿಗೆ ನಾವು ಯೂನಿಟ್ ಅಂತ ಕರಿತೀವಿ. ಫಿಸಿಕಲ್ ಕ್ವಾಂಟಿಟಿಯಲ್ಲಿ 2 ಟೈಪ್ಸ್ ಇದೆ. ಒಂದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಫಂಡಮೆಂಟಲ್ ಅಂತಂದರೆ ಅದು ಫಿಕ್ಸ್ಡ್, ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋಲ್ಲ. ಡಿರೈವ್ಡ್ ಅಂತಂದರೆ ಅದನ್ನು ನಾವು ಫಂಡಮೆಂಟಲ್ನ ಯೂಸ್ ಮಾಡಿಕೊಂಡು ಹೊಸದಾಗಿ ಒಂದು ಅಳತೆನ ಮಾಡುವಂಥದ್ದೇ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಅರ್ಥ. ಫಂಡಮೆಂಟಲ್ ಕ್ವಾಂಟಿಟೀಸ್ ವಿಚ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಫಂಡಮೆಂಟಲ್ ಕ್ವಾಂಟಿಟೀಸ್ ಅದು ಬೇಸಿಕ್ ಕ್ವಾಂಟಿಟೀಸ್ ಆಗಿರುತ್ತೆ, ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಎಕ್ಸಾಂಪಲ್ ಲೆಂತು, ಮಾಸ್, ಟೈಮು. ಲೆಂತ್ ಅಂದರೆ ಉದ್ದ, ಮಾಸ್ ಏನಕ್ಕೆ ಯೂಸ್ ಮಾಡ್ತಾರೆ? kg ಲೆಕ್ಕದಲ್ಲಿ ತೂಗಕ್ಕೆ ಯೂಸ್ ಮಾಡ್ತಾರೆ. ಹಾಗೆಯೇ ಟೈಮು ಕೂಡ ಇಂಡಿಪೆಂಡೆಂಟು ಒಂದು ಫಿಸಿಕಲ್ ಕ್ವಾಂಟಿಟಿ. ನೆಕ್ಸ್ಟ್ ಬರುವಂಥದ್ದು ಡಿರೈವ್ಡ್ ಕ್ವಾಂಟಿಟಿ. ಡಿರೈವ್ಡ್ ಕ್ವಾಂಟಿಟಿಯಲ್ಲಿ ನಾವು ಏನು ಮಾಡ್ತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಇಟ್ಕೊಂಡು ನಾವು ಇನ್ನೊಂದು ಕ್ವಾಂಟಿಟಿನ ಡಿರೈವ್ ಮಾಡ್ತೀವಿ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಈಗ ಸಿಂಪಲಾಗಿ ಹೇಳಬೇಕು ಅಂತಂದರೆ ನಾವು ಏರಿಯಾ, ವ್ಯಾಲ್ಯೂಮು, ವೆಲಾಸಿಟಿ ಅಂತಂದರೆ ಗೊತ್ತಿರಬೇಕು ನಿಮಗೆ, ಮೀಟರ್ ಪರ್ ಸೆಕೆಂಡು. ಇದು ಏನು ಅಂತಂದರೆ ಮೀಟರು ಇರುತ್ತೆ ಅಲ್ಲಿ ಮತ್ತು ಸೆಕೆಂಡು ಇರುತ್ತೆ. ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ಹೊಸದಾಗಿ ವೆಲಾಸಿಟಿ ಅನ್ನೋದೊಂದನ್ನು ಹೇಳ್ತಾ ಇದ್ದೀವಿ. ಓಕೆನಾ? ನೆಕ್ಸ್ಟ್ ಟೈಪ್ಸ್ ಆಫ್ ಯೂನಿಟ್ಸ್ ಅಂದರೆ ಗೊತ್ತಿರುತ್ತೆ, ಒಂದು ಸ್ಕೇಲ್ನ ಅಳತೆ ಅಂತ. ಓಕೆನಾ? ಅದರಲ್ಲಿ 2 ಫಂಡಮೆಂಟಲ್ ಯೂನಿಟ್ಸು ಮತ್ತು ಡಿರೈವ್ಡ್ ಯೂನಿಟ್ಸು. ಫಂಡಮೆಂಟಲ್ ಯೂನಿಟ್ಸ್ ಅಂದರೆ ನಾವು ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ನೋಡಿದ್ವಲ್ವ, ಅದಕ್ಕೆ ಯೂಸ್ ಆಗುವಂತಹ ಒಂದು ಮೀಟರ್ ಸ್ಕೇಲ್ನ ನಾವು ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸಿಗೆ ನಾವು ಅಳತೆ ಮಾಡೋಕ್ಕೆ ಯೂಸ್ ಮಾಡುವಂತಹ ಒಂದು ಸ್ಕೇಲ್ನ ಏನಂತ ಕರಿತೀವಿ? ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೀಟರ್ಸು, ಕಿಲೋಗ್ರಾಮು, ಸೆಕೆಂಡು. ಫಂಡಮೆಂಟಲ್ ಕ್ವಾಂಟಿಟೀಸಲ್ಲಿ ನೋಡಿದ್ವಲ್ಲ ಎಕ್ಸಾಂಪಲ್ಲು ಲೆಂತ್ ಅಂದರೆ ಇಲ್ಲಿ ಫಂಡಮೆಂಟಲ್ ಯೂನಿಟ್ ಏನು ಮಾಡ್ತೀವಿ ಅಂದರೆ ಮೀಟರ್ನ ಯೂಸ್ ಮಾಡಿಕೊಂಡು ಲೆಂತ್ ಅನ್ನೋದನ್ನು ಅಳಿತೀವಿ. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ಮಾಸ್. ಇಲ್ಲಿ ಕಿಲೋಗ್ರಾಮನ್ನು ಯೂಸ್ ಮಾಡಿಕೊಂಡು ಮಾಸ್ ಅನ್ನೋದೊಂದು ನಾವು ಕ್ವಾಂಟಿಟಿನ ಅಳಿತೀವಿ. ಹಾಗೆ ನೆಕ್ಸ್ಟು ಟೈಮ್ ಕೂಡ ಸೆಕೆಂಡ್ಸಲ್ಲೇ ನಾವು ಮೆಜರ್ ಮಾಡ್ತೀವಲ್ವ, ಹಾಗಾಗಿ ಫಂಡಮೆಂಟಲ್ ಯೂನಿಟ್ಸ್ ಏನಾಗುತ್ತೆ? ಸೆಕೆಂಡ್ ಆಗುತ್ತೆ. ನೆಕ್ಸ್ಟು ಡಿರೈವ್ಡ್ ಯೂನಿಟ್ ಆಫ್ ಡಿರೈವ್ಡ್ ಕ್ವಾಂಟಿಟಿ. ಡಿರೈವ್ಡ್ ಕ್ವಾಂಟಿಟೀಸ್ನ ನಾವು ಅಳಿಯೋದಕ್ಕೆ ಸ್ಕೇಲ್ನ ಯೂಸ್ ಮಾಡೋದೇ ಡಿರೈವ್ಡ್ ಕ್ವಾಂಟಿಟೀಸ್. ಎಕ್ಸಾಂಪಲ್ ಮೀಟರ್ ಸ್ಕ್ವೇರ್, ನ್ಯೂಟನ್ನು, ಜೌಲ್. ಇದನ್ನು ನಾನು ಮುಂಚೆನೇ ಹೇಳಿದ್ದೇನೆ. ಇವಾಗ ವೆಲಾಸಿಟಿ ಅನ್ನೋದನ್ನು ನಾವು ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇಲ್ಲಿ ಮೀಟರ್ ಕೂಡ ಒಂದು ಏನಂತಂದರೆ ಫಂಡಮೆಂಟಲ್ ಕ್ವಾಂಟಿಟಿ, ಹಾಗೆಯೇ ಸೆಕೆಂಡ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ. ಇವೆರಡನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಹೊಸದಾಗಿ ಇರುವಂತಹ ಒಂದು ಕ್ವಾಂಟಿಟಿ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವುದು ಅಂತಂದರೆ ಅದು ವೆಲಾಸಿಟಿ. ಹಾಗಾಗಿ ಡಿರೈವ್ಡ್ ಯೂನಿಟ್ಸ್ ಏನಾಗುತ್ತೆ? ಮೀಟರ್ ಮತ್ತು ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟು
ಯೂನಿಟ್ಸ್ ಬಗ್ಗೆ ನೋಡ್ತಾ ಹೋದ್ವಿ. 2 ಥರ ಯೂನಿಟ್ಸ್ ಇರುತ್ತೆ. ಒಂದು ಫಂಡಮೆಂಟಲ್ ಯೂನಿಟ್ಸು ಹಾಗೆಯೇ ಡಿರೈವ್ಡ್ ಯೂನಿಟ್ಸು. ಅದರಲ್ಲಿ ಸಿಸ್ಟಮ್ಸ್ ಇರುತ್ತೆ. ಯಾವ್ದು ಸಿಸ್ಟಮ್ ಯೂಸ್ ಮಾಡಿಕೊಂಡು ನಾವು ಒಂದು ವಸ್ತುನ ಅಳತೆನ ನಾವು ಹೇಳ್ತೇವೆ ಅಂತ, ಅದಕ್ಕೆ ಏನಂತ ಕರೀತಾರೆ, ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತಾರೆ. ಅದರಲ್ಲಿ ನಮಗೆ 4 ಸಿಸ್ಟಮ್ಮು ಕಂಡುಬರುತ್ತೆ. ಯಾವ್ದ್ಯಾವುದು ಅಂದರೆ ಎಫ್ ಪಿ ಎಸ್ ಅಂದರೆ ಫೋಟು, ಪೌಂಡ್ ಆ್ಯಂಡ್ ಸೆಕೆಂಡ್. ನೆಕ್ಸ್ಟು ಸಿ ಜಿ ಎಸ್ ಅಂದರೆ ಸೆಂಟಿಮೀಟರು, ಗ್ರಾಮು ಆ್ಯಂಡ್ ಸೆಕೆಂಡು. ಥರ್ಡ್ MKS ಮೀಟರ್, ಕಿಲೋಗ್ರಾಮ್ ಆ್ಯಂಡ್ ಸೆಕೆಂಡ್. ಲಾಸ್ಟ್ SI. ಇನ್ SI there are 7 basic quantities and 2 supplementary quantities. ಇಲ್ಲಿ ಏನಾಗುತ್ತೆ ಅಂದರೆ 4 ಸಿಸ್ಟಮ್ ಇದೆ ಯೂನಿಟ್ಸಲ್ಲಿ, ಆಯಿತಾ. ಇವು 4 ಸಿಸ್ಟಮಲ್ಲಿ ನಾವು ಕೊಟ್ಟಿರುವಂತಹ ಒಂದು ಕ್ವಾಂಟಿಟೀಸ್ನ ನಾವು ಡಿರೈವ್ ಮಾಡಲಿಕ್ಕೆ ಆಗುತ್ತೆ. ಜಾಸ್ತಿ ಯೂಸ್ ಮಾಡೋದು ಅಂತಂದರೆ SI ಸಿಸ್ಟಮ್ನೇ ನಾವು ಒಂದು ಕ್ವಾಂಟಿಟಿನ ಡಿರೈವ್ ಮಾಡೋಕ್ಕೆ ಹೆಚ್ಚಾಗಿ ಬಳಸುವಂತಹ ಒಂದು ಸಿಸ್ಟಮ್ ಆಗಿದೆ. ಓಕೆ, ಈಗ SI ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ಬೇಸಿಕ್ ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ, ಹಾಗೆ ಯೂನಿಟ್ ಕೊಟ್ಟಿದ್ದಾರೆ, ಹಾಗೆಯೇ ಸಿಂಬಲ್ ಕೊಟ್ಟಿದ್ದಾರೆ. ಬೇಸಿಕ್ ಕ್ವಾಂಟಿಟೀಸಲ್ಲಿ ಯಾವ್ದ್ಯಾವ್ದು ಬರುತ್ತೆ, SI ಯೂನಿಟಲ್ಲಿ ಅದಕ್ಕೆ ಏನು ಕರೀತಾರೆ, ಅದಕ್ಕೆ ಯೂನಿಟ್ಸ್ ಏನು, ಯೂನಿಟ್ಸ್ ಅಂದರೆ ಅಳತೆ, ಅದು ಅಳತೆ ಏನು, ಅದಕ್ಕೆ ಸಿಂಬಲ್ ಏನು ಅಂತ ನೋಡ್ತಾ ಹೋಗೋಣ. ಬೇಸಿಕ್ ಕ್ವಾಂಟಿಟೀಸ್ ಅಂದರೆ ಲೆಂತ್ ಅನ್ನೋದನ್ನು ಮೀಟರಲ್ಲಿ ಅಳಿತಾರೆ, ಅದಕ್ಕೆ ಸಿಂಬಲು M. ಮಾಸ್ ಅನ್ನೋದು ಕಿಲೋಗ್ರಾಮು, ಅದಕ್ಕೆ ಸಿಂಬಲು kg. ಟೈಮ್ ಅನ್ನೋದು ಸೆಕೆಂಡಲ್ಲಿ ಅಳಿತಾರೆ, ಅದಕ್ಕೆ ಸಿಂಬಲು S. ಕರೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಕರೆಂಟು ಯಾವುದ್ರಲ್ಲಿ ಅಳಿತಾರೆ, ಆ್ಯಂಪಿಯರಲ್ಲಿ ಅಳಿತಾರೆ, ಅದಕ್ಕೆ ಸಿಂಬಲು A. ಟೆಂಪರೇಚರು ಕೆಲ್ವಿನಲ್ಲಿ ಅಳಿತಾರೆ, ಅದಕ್ಕೆ ಸಿಂಬಲು K. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಇದು ಕೆಮಿಸ್ಟ್ರಿಯಲ್ಲಿ ತುಂಬ ಯೂಸ್ ಆಗುವಂತಹ ಒಂದು ಫಿಸಿಕಲ್ ಕ್ವಾಂಟಿಟಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸು ಮೌಲಲ್ಲಿ ಅಳಿತಾರೆ, ಅದಕ್ಕೆ ಮೋಲಲ್ಲಿ ಅಳಿತಾರೆ, ಅದಕ್ಕೆ ಸಿಂಬಲ್ MOL. ಪಕ್ಕಕ್ಕೆ ಒಂದು ಡಾಟ್ ಇಡಬೇಕು. ಲೂಮಿನಸ್ ಇಂಟೆನ್ಸಿಟಿ, ಕ್ಯಾಂಡಲಾ ಅಂದರೆ CD. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಲೈಟ್. ನೀವು ಜನರಲಾಗಿ ಬಲ್ಪ್ ತೊಗೊಳ್ಬೇಕಾದ್ರೆ ಎಷ್ಟು ಕ್ಯಾಂಡಲ್ ಬಲ್ಪು ಅಂತ ಕೇಳ್ತೀರಾ, 50 ಕ್ಯಾಂಡಲ್, 100 ಕ್ಯಾಂಡಲ್ ಬಲ್ಪು ಈ ಥರ ಕೇಳ್ತೀರಾ, ಅದನ್ನೇ ಹೇಳೋದು. ಬಲ್ಪ್ ಕೂಡ ನಾವು ಕ್ಯಾಂಡಲಲ್ಲೇ ಅಳಿಯೋದಲ್ವ, ಅದಕ್ಕೆ ಲೂಮಿನಸ್ ಇಂಟೆನ್ಸಿಟಿ ಕ್ಯಾಂಡಲಾ CD ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಸಪ್ಲಿಮೆಂಟರಿ ಅಂದರೆ ಗೊತ್ತಿರುತ್ತೆ, ಮೇನ್ ಕ್ವಾಂಟಿಟೀಸಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಇರುತ್ತಲ್ಲ, ಎಕ್ಸ್ಟ್ರಾ ಅನ್ನೋದಕ್ಕೆ ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಅಂತಾರೆ. ಅದರಲ್ಲಿ 2 ಬರುತ್ತೆ, ಪ್ಲೇನ್ ಆ್ಯಂಗಲು ಮತ್ತು ಸಾಲಿಡ್ ಆ್ಯಂಗಲ್. ಪ್ಲೇನ್ ಅಂತಂದರೆ ನಮಗೆ ಗೊತ್ತಾಗಬೇಕು, 2 ಡೈಮೆನ್ಷನ್ ಇರುತ್ತೆ. ಒಂದು ಸಾಲಿಡಲ್ಲಿ ಏನಿರುತ್ತೆ, 3 ಡೈಮೆನ್ಷನ್ ಇರುತ್ತೆ. ಪ್ಲೇನ್ ಆ್ಯಂಗಲ್ಸಲ್ಲಿ ರೇಡಿಯನ್ ಬರುತ್ತೆ, ಅದಕ್ಕೆ ಸಿಂಬಲ್ RAD ಅಂತ. ಸಾಲಿಡ್ ಆ್ಯಂಗಲಲ್ಲಿ ಸ್ಟೆರೇಡಿಯನ್ ಅಂತ SR ಬರುತ್ತೆ. ಇದು ಕೂಡ ಕೇಳುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೋಗೋಣ. ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟು ಮಲ್ಟಿಪಲ್ಸ್ ಆ್ಯಂಡ್ ಸಬ್ ಮಲ್ಟಿಪಲ್ಸ್. ಡೆಕಾ ಅಂತಂದರೆ 10⁻1, ಹೆಕ್ಟಾ ಅಂತಂದರೆ 10⁻2, ಕಿಲೋ ಅಂದರೆ 10⁻3, ಮೆಗಾ ಅಂದರೆ 10⁻6, ಗಿಗಾ ಅಂದರೆ 10⁻9, ಟೆರಾ ಅಂದರೆ 10⁻12. ಸಬ್ ಮಲ್ಟಿಪಲ್ಸಲ್ಲಿ ಡೆಸಿ ಅಂದರೆ 10⁻1, ಸೆಂಟಿ ಅಂದರೆ 10⁻2, ಮಿಲಿ ಅಂದರೆ 10⁻3, ಮೈಕ್ರೋ ಅಂದರೆ 10⁻6, ನ್ಯಾನೋ ಅಂದರೆ 10⁻9, ಪಿಕೋ ಅಂದರೆ 10⁻12. ಡೈಮೆನ್ಷನ್ಸ್ ಅಂದರೆ ದ ಪವರ್ ಆಫ್ ವಿಚ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಮಸ್ಟ್ ಬಿ ರೈಸ್ಡ್ ಟು ಒಬ್ಟೈನ್ ಎ ಕ್ವಾಂಟಿಟಿ. ಓಕೆ, ಅಲ್ಲಿ ಪವರ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಫಂಡಮೆಂಟಲ್ಸಿಗೆ, ಅದಕ್ಕೇನಂತ ಕರೀತಾರೆ, ಡೈಮೆನ್ಷನ್ ಅಂತ ಕರೀತಾರೆ. ಡೈಮೆನ್ಷನಲ್ ಈಕ್ವೇಷನ್, ಇದನ್ನು ತುಂಬ ಕೇಳ್ತಾರೆ. ರಿಲೇಷನ್ ಬಿಟ್ವೀನ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಒಂದು
ಕ್ವಾಂಟಿಟೀಸ್ಗೆ ರಿಲೇಷನ್ ಇರುತ್ತೆ. ಯಾವುದು ಫಿಸಿಕಲ್ ಕ್ವಾಂಟಿಟೀಸು ಮತ್ತು ಫಂಡಮೆಂಟಲ್ ಕ್ವಾಂಟಿಟೀಸ್ ಮಧ್ಯೆ ಆ ಒಂದು ರಿಲೇಷನಿಗೆ ಏನಂತ ಕರೀತಾರೆ ಅಂದರೆ ಡೈಮೆನ್ಷನ್ ಈಕ್ವೇಷನ್ ಅಂತ ಕರೀತಾರೆ. ಎಕ್ಸಾಂಪಲ್ ವೆಲಾಸಿಟಿ ಎಲ್ m0 t⁻⁻1 ಅಂತ, ಆಕ್ಸಲರೇಷನ್ ಅಂದರೆ ಎಲ್ m0 t⁻². ನೆಕ್ಸ್ಟ್ ಕಾನ್ಸೆಪ್ಟ್ ಯೂಸಸ್ ಆಫ್ ಡೈಮೆನ್ಷನಲ್ ಈಕ್ವೇಷನ್. ಡೈಮೆನ್ಷನಲ್ ಈಕ್ವೇಷನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್, ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಆ್ಯನ್ ಈಕ್ವೇಷನ್ನು ಬಂದಿರುವಂತಹ ಕ್ವಾಂಟಿಟಿ ಕರೆಕ್ಟ್ ಇದೆನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಡೈಮೆನ್ಷನಲ್ ಈಕ್ವೇಷನ್ನ ನೋಡ್ತಾರೆ. ಹಾಗೆಯೇ ಟು ಡಿರೈವ್ ದ ರಿಲೇಷನ್ ಬಿಟ್ವೀನ್ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್. ನಮಗೆ ಗೊತ್ತಿದೆ ಡೈಮೆನ್ಷನಲ್ ಈಕ್ವೇಷನ್ ಅಂದರೆ ಏನು ಅಂತ. ಅಂದರೆ 2 ಅಥವಾ 3 ಕ್ವಾಂಟಿಟೀಸ್ನ ಮಧ್ಯೆ ರಿಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಈಕ್ವೇಷನ್ನೇ ಡೈಮೆನ್ಷನಲ್ ಈಕ್ವೇಷನ್ ಅಂತ. ಅದಕ್ಕೆ ಅದನ್ನು ಡೈಮೆನ್ಷನಲ್ ಈಕ್ವೇಷನ್ನ ಯೂಸ್ ಮಾಡ್ತಾರೆ. ಟು ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇಂಟು ಅನದರ್. ಒಂದು ಸಿಸ್ಟಮ್ ಅಂತಂದ್ರೆ ಗೊತ್ತಲ್ವಾ, ಸಿಸ್ಟಮ್ನ ನೋಡ್ಕೊಂಡಿದ್ದೀರಿ. ಯಾವುದ್ಯಾವುದು FPS, CGS, MKS, SI ಇವು ಇಷ್ಟನ್ನು ಕನ್ವರ್ಟ್ ಮಾಡೋದಕ್ಕೆ ನಾವು ಡೈಮೆನ್ಷನಲ್ ಫಾರ್ಮುಲಾಸನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಈಕ್ವೇಷನ್. ಎಲ್ಲ ಒಂದು ಕ್ವಾಂಟಿಟೀಸಿಗೂ ಒಂದು ಲಿಮಿಟೇಷನ್ ಇರುತ್ತಲ್ವಾ, ಇದಕ್ಕೂ ಇದೆ. ಅದನ್ನು ಏನೇನು ಅಂತ ನೋಡ್ತಾ ಹೋಗೋಣ. ದ ಕಾನ್ಸ್ಟೆಂಟ್ ಆಫ್ ಪ್ರೊಪೋರ್ಷನಾಲಿಟಿ ಕೆನಾಟ್ ಬಿ ಡಿಪೆಂಡ್. ಕಾನ್ಸ್ಟೆಂಟ್ ಬರುತ್ತಲ್ವಾ ಯಾವುದರ ಒಂದು ಈಕ್ವೇಷನಲ್ಲಿ, ಅದರದ್ದು ನಾವು ಡೈಮೆನ್ಷನ್ನ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಕೆನಾಟ್ ಬಿ ಯೂಸ್ಡ್ ಟು ಡಿರೈವ್ ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಟ್ರಿಗ್ನೋಮೆಟ್ರಿ ಆ್ಯಂಡ್ ಎಕ್ಸ್ಪ್ರೆಷನ್ ಫಂಕ್ಷನ್ಸ್ ಆರ್ ಎಕ್ಸ್ಪೋನೆಂಟ್ ಫಂಕ್ಷನ್ಸ್. ಎಕ್ಸ್ಪೋನೆಂಟ್ ಫಂಕ್ಷನ್ಸು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ಇರುವಂತಹ ಈಕ್ವೇಷನ್ನ ಈ ಒಂದು ಡೈಮೆನ್ಷನಲ್ ಈಕ್ವೇಷನ್ಸಲ್ಲಿ ನಾವು ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಕೆನಾಟ್ ಬಿ ಯೂಸ್ಡ್ ಟು ಡಿರೈವ್ ಕಾಂಪ್ಲೆಕ್ಸ್ ಈಕ್ವೇಷನ್ ಇನ್ವಾಲ್ವಿಂಗ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇರುವಂತಹ ಕಾಂಪ್ಲೆಕ್ಸ್ ಈಕ್ವೇಷನ್ ಕೂಡ ಈ ಒಂದು ಡೈಮೆನ್ಷನಲ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಫೋರ್ತು, ಇಫ್ ಎ ಫಿಸಿಕಲ್ ಕ್ವಾಂಟಿಟಿ ಡಿಪೆಂಡ್ಸ್ ಆನ್ ಅದರ್ ದ್ಯಾನ್ ದ 3 ಫಂಡಮೆಂಟಲ್ ಕ್ವಾಂಟಿಟೀಸ್ ದೆನ್ ದ ಈಕ್ವೇಷನ್ ಕೆನಾಟ್ ಬಿ ಡಿರೈವ್ಡ್. ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಬೇಸಿಕ್ ಕ್ವಾಂಟಿಟೀಸ್ನ 3 ಇದಾವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರ್ತೀವಿ. ಯಾವುದೋ ಲೆಂತು, ಮಾಸ್, ಟೈಮ್. ಇದು ಅಲ್ಲದೇ ಬೇರೆ ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಅದು ಸಾಧ್ಯ ಆಗಲ್ಲ ಅಂತ ಈ ಒಂದು ಲಿಮಿಟೇಷನ್ಸಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಬೇಸಿಕ್ ಫಂಡಮೆಂಟಲ್ ಡಿವಿಷನ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.